ನಿನ್ನ ನಮಿಪೆ ಓಂ ಪ್ರಥಮ ನಿನ್ನ ನಮಿಪೆ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ ನಿನ್ನ ನಮಿಪೆ ಓಂ ಪ್ರಥಮ ಶಂಕರ ಸುತ ಉಮಾ ಭರಣ ಸನ್ಮಂಗಳ ಸುಕೃತ ದಾತ ಶಂಕರ ಸುತ ಉಮಾ ಭರಣ ಸನ್ಮಂಗಳ ಸುಕೃತ ದಾತ ಸರ್ವಲೋಕದೊಡೆಯ ನೀನೇ ಸರ್ವಲೋಕದೊಡೆಯ ನೀನೆ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕನೇ ಓಂ ಪ್ರಥಮ ನಿನ್ನ ನಮಿಪೆ ಓಂ ಪ್ರಥಮ ವಿದ್ಯೆ ಕಲಿಸುವಾತ ನೀನೆ ತದ್ದಿತೈತಕ ಕುಣಿವ ನೀನೆ ವಿದ್ಯೆ ಕಲಿಸುವಾತ ನೀನೆ ತದ್ದಿತೈತಕ ಕುಣಿವ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕನೇ ಓಂ ಪ್ರಥಮ ನಿನ್ನ ನಮಿಪೆ ಓಂ ಪ್ರಥಮ ನಿನ್ನ ನಮಿಪೆ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ ನಿನ್ನ ನಮಿಪೆ ಓಂ ಪ್ರಥಮ ಶ್ರೀ 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 ಮೂಲ ರಾಮಸ್ವಾಮಿ ಕೃಪಾಪೋಷಣ ನಾಟಕ मंडली की भक्त मंडली की गुरुपाद धूली की श्री कृष्ण भगवान की शारदा माते की भक्त हनुमान की गुरु राघवेंद्र स्वामी की जय बोलो भारत माता की ಏನೇ ಬರಲಿ ಇದು ಮುರಳಿಯೇ ಗಾನ ಇದು ಮುರಳಿಯೇ ಗಾನ ಹೃದಯವೇ ತಣಿಪ ಅಮೃತ ಪಾನ ಹೃದಯವೇ
ಬರುವುದಿಹೆಯೇ ಈ ದ್ವಾರಕಾನಾಥನ ನಿನ್ನ ಪ್ರಿಯ ಕೃಷ್ಣನ ತೋಳಿನ ಬಂದಿಯಲಿ ಆಲಂಗಿಸೇ ನಳಿನಾಕ್ಷಿ ದಯ ಹೊತ್ಬಿಡಿ ನಳಿನಾಕ್ಷಿ ದಯ ಜೇನಿನ ಚಂದುಳಿಯ ಚುಂಬಿಸುವೆ ನೇ ಸುವಿಮಲ ಸುರಚಿರ ಸುಗುಣಾಭರಣೆ ಸುಂದರ ಸೊಬಗಿನ ಗುಣಮಣಿನಿ ಸುವಿಮಲ ಸುರಚಿರ ಸುಗುಣಾಭರಣೆ ಸುಂದರ ಸೊಬಗಿನ ಗುಣಮಣಿನೇ ನವರಸಗಳನ್ನು ತೋರಿನಲಿವ ನವರಸಗಳನ್ನು ತೋರಿನಲಿವ ನಾಣ್ಯವನ್ನೇ ಮಾಡೆ ವಿವಿಧ ಬೈರಿಗಳ ಭಾವವ ತೋರೆ ವಿವಿಧ ಬೈರಿಗಳ ಭಾವವ ತೋರೆ ಒಲಿದು ನಲಿದು ನೀ ಬಾರೆ ನಲಿದು ನೀ ಬಾರೆ ನಾಟ್ಯದಾಡಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಚನಾಗಿ ನೀರೆ ನಾಟ್ಯದಾಡಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಚನಾಗಿ ನೀರೆ ಸುವಿಮಲ ಸುರಗಿರ ಸುಗುಣಾಭರಣೆ ಸುಂದರ ಸೊಬಗಿನ ಗುಣಮಣಿನೆ ರಮಣೆ ವಿಮಲ ಸುರಚಿರ ಸೋಗುಣಾಭರಣೆ ಸುಂದರ ಸೊಬಗಿನ ಗುಣಮಣಿನೆ ಸುಮಧುರ
ಶ್ಯಾಮಲ ಕಾವೇರೆ ಕೌಸ್ತುಭಹಾರೆ ಸುರಚಿರ ನೀರೆ ಸುಂದರಿಯೇ ಶ್ಯಾಮಲ ಕಾವೇರೆ ಕೌಸ್ತುಭಹಾರೆ ಸುರಚಿರ ಬಾಮಿನಿ ನಾನು ಪ್ರೇಮಿಸುವೆನು ನಾನು ರುಕ್ಮಿಣಿ ರಮಣೆ ತಾಮಸವೇತಗೆ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೌಭಗಿನ ಗುಣಮಣಿನಿ ರಮಣಿ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೌಭಗಿನ ಗುಣಮಣಿನಿ ರುಕ್ಮಿಣಿ ರಮಣೆ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತನಾದ ರೋಮೆನನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳಿಸಿದನು. ಆದರೆ ಆ ದುರ್ಯೋಧನನ್ನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ ರುಕ್ಮಿಣಿ. ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋಯಿತು. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶೈನ್ಯದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲ ಕನಸು ಕಾಣುವುದು ತಮಗಿನ ಸಾಧ್ಯವಿಲ್ಲ ತಾನೆ? ಪ್ರೇಯಸಿ, ಈ ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲಿ. ನನ್ನ ವಿಶ್ರಾಂತಿಯ ದಿನಗಳೆಲ್ಲವೂ ಕೊನೆಯಾದವು. ಆದರೂ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಸ್ವಾಮಿ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿನ್ನ ಚಕ್ರ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣಧಾರಿಗೆ ಆಹುತಿಯಾಗಲಿ ಪರಮಾತ್ಮ. ಪ್ರಳಯ ಕಾಡ್ಗಿಚ್ಚಿನೋಪಾದಿಯಲ್ಲಿ ಸಮರವು ಸನ್ನಿಹಿತವಾಗಿದೆ.
ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ನಾನು ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವೆನು. ದೇವ, ಈ ಶೈನ್ ಹಾಗಾರದ ಹೊಸತಿಲನ್ನು ದಾಟಿದ್ರಲ್ಲೂ ಒಂದೇ ಒಂದು ಅನುಕೂಲ ಕಾರಣ ದೊರೆತಂತಾಯಿತಂತೆ. ನಿನ್ನ ರಾಜ್ಯ ನೀತಿ ಕೌಶಲ್ಯವನ್ನು ನಾನೀಗ ತಿಳಿದೇನೆ. ಆದರೆ ಇದು ಪರ್ಯಾಸವಲ್ಲ ತಾನೇ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನದಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ಲೀಲಾರೂಪವನ್ನು ಜನರು ನೋಡಿರುವರು. ಅತಳ, ಭೂತಳ, ಅಕಡಾಕ್ಷ, ಸಕಡಾಸುರ, ಕಾಳಿಂಗ, ಚಾಣೂರ ಮಲ್ಲದನ್ನು ತುಳಿದು ಕಂಸ ಶಿಶುಪಾಲದಿ ದಾನವರನ್ನು ಲೀಲಾಮಾತ್ರದ ಸದೆ ಬಡಿದ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ. ಆದರೂ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಹಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಾನು ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನು ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗುವೆ. ರುಕ್ಮಿಣಿ, ಸ್ವಾಮಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆಯಂತೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸುವ ಜಗದಿ ಏಕಿ ಚಿಂತನೆ ಚಿಂತನೆ. ಹೃದಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿದನಾಥೆ. ಹೃದಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿದನಾಥೆ.
ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನದೆ ಕಾಯ್ದು ಪೊಗವೆ ಜನರ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನು ಉಳಿಸುವ ಜಗದಿ ಚಿಂತನೆ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ದೇವ? ದುಷ್ಟ ಶಿಕ್ಷಣೆ ಶಿಷ್ಟರಕ್ಷಣ ರುಕ್ಮಿಣಿ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ಕೂಡ. ಬಾಲ್ಯ ಯೌವನವನ್ನು ಕಳೆದು ವಾರ್ಧಕ್ಯದ ಮೊದಲಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ನೀನು ಹೊರಡು ಪ್ರಯತ್ನಿಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಏನಾಶ್ಚರ್ಯ! ವಸಂತ ಕುಸುಮಾಗ್ರಣಿತ ಕುಸುಮಧರ ಸುಗಂಧ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ಥ ಶೋಭವನಗಳಲ್ಲಿಯೇ ಅಖಂಡ ಕೀರ್ತಿ ಗಳಿಸಿ ಮೆರೆದ ಮಧುರಾ ನಗರದ ಅರಸ ನಂದಗೋಪಾಲ ಹಗಲು ನಿದ್ರೆಯಲ್ಲಿರುವೆನೆಂದರೆ ಏನೋ ಕಾರಣವಿರಲೇಬೇಕು. ನಿದ್ರಿಸಲಿ. ಕೃಷ್ಣನು ಎಚ್ಚರಗೊಳ್ಳುವ ತನಕ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ನಿಗಮಜಾಲಗದಿತ ದೇವಾದಿತ್ಯುತ ನಿಖಿಲ ಲೋಕ ವಿನುತಾರೆ
ಜಾಲ ಗದಿತ ಆನತ ಜನಮಂದಾರ ಪರಿಪಾಲ ಗೋಪಿ ಬಾಲ ಆನತ ಜನಮಂದಾರ ಪರಿಪಾಲ ಗೋಪಿ ಬಾಲ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಮಾಯಾ ದೂರ ಮಹಿಮಾಕಾರ ಲೀಲಾ ಜಾಲ ವೇದೋದಾರ ಮಾಯಾ ದೂರ ಮಹಿಮಾ ಕಾರಣಿ ನಿಗಮ ಜಾಲ ಗದಿತ ದೇವ ವಿಧಿಯುತ ಹೇಗೆಲ ಲೋಕ ವಿನುತ ದೇವ ನಿಗಮ ಜಾಲ ಗದಿತ ನಿತ್ಯ ಸುಖವ ನೀಡು ದೇವ ನಿತ್ಯ ಸುಖವ ನೀಡು ದೇವ ನೀನೆ ಭೋಗ ಭಾಗ್ಯ ವೀವದಾತ ನೀನೆ ಭೋಗ ಭಾಗ್ಯ ವೀವದಾತ ಭಾವದ ಪ್ರಭೋ ದಿವ್ಯ ಭಾವ ಆ ಆ ಆ ಭಾವದ ಪ್ರಭೋ ದಿವ್ಯ ಭಾವ ಭಾವದ ಪ್ರಭೋ ದಿವ್ಯ ಭಾವ ಭಕ್ತ ಜನೋದ್ಧಾರಿ ಬಹುಶೋಕಧಾರ ಭಕ್ತ ಜನೋದ್ಧಾರಿ ಬಹುಶೋಕಧಾರ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಮರ ಸುಮಲ ಚರಿತ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಕರ ಸುಮಲ ಚರಿತ ಚರಣ ಬಲಿ ಕರುಣಾ ಭರಣ ಭವಹರಣ ನಿಪುಣ ಚರಣ ಬಲಿ ಕರುಣಾ ಭರಣ ಭವಹರಣ ನಿಪುಣ ಚರಣ ಬಲಿ ಕರುಣಾ ಭರಣ ಭವಹರಣ ವರ ನಿಪುಣ ಚರಣ ಬಲಿ ಕರುಣಾ ಭರಣ ಭವಹರಣ ವರ ನಿಪುಣ ನಿಗಮ ಜಾಲ ಗದಿತ ದೇವ ವಿಧಿಯುತ ನಿಖಿಲ ಲೋಕ ವಿನುತ ದೇವ ನಿಗಮ ಜಾಲ ಗದಿತ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿ ಮಗ್ನನಾಗಿರುವನು. ಅನುಗಾಲವೋ ಆದಿಪುರುಷನ ಸಾನ್ನಿಧ್ಯವನ್ನು ಪಡೆದ ಈ ಪಾಂಡವರಲ್ಲವೇ ಸುಕೃತಶಾಲಿಗಳು. ಓ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕ ನಾನು ಹೊರಟದ್ದು. ನನ್ನ ಸುದೈವದಿಂದ ಮೊದಲೇ ನಾನಿಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ.
ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ ದೇವ. ಶ್ರೀ ದೇವಕೀ ಸುತಂ ಮಹಿಮಾ ಘನ ಮಹಿಮಂ ಕೃಷ್ಣ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಕಾಂತಂ ವಾಸುದೇವ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ ಎಚ್ಚರನಾಗೋ ಅಚ್ಯುತನೇ, ನಿನ್ನ ನೆಚ್ಚಿ ಬಂದಿಹೆ ನಾನು ಆರ್ತನ ಪೊರೆಯೋ. ಎಚ್ಚರನಾಗೋ ಅಚ್ಯುತನೇ, ನಿನ್ನ ನೆಚ್ಚಿ ಬಂದಿಹೆ ನಾನು ಆರ್ತನ ಪೊರೆಯೋ. ಎಚ್ಚರನಾಗೋ ಅಚ್ಯುತನೇ. ಜಗದೊಡೆಯಲಿ ಮೌನವ ಕಳೆದು ಈ ಜಗವೆಲ್ಲವ ತಲವು ಜಗದೊಡೆಯಲಿ ಮೌನವ ಕಳೆದು ಈ ಜಗವೆಲ್ಲವ ತಲವು ನೀನೊಲೆದು. ದಿನರ ಬಂಧುವೇ ಕೃಷ್ಣ ಕೃಷ್ಣ ದಿನರ ಬಂದು ಕರೆಯಲ್ಲಿ ಭಕ್ತರ ಬಿಡದೆಲ್ಲ ಮೊರೆಯೋ. ದಿನರ ಬಂದುವೆ ಧರೆಯಲ್ಲಿ ಭಕ್ತರ ಬಿಡದೆಲ್ಲ ಮೊರೆಯೋ. ಎಚ್ಚರನಾಗೋ ಅಚ್ಯುತನೇ, ನಿನ್ನ ಹೆಚ್ಚಿ ಬಂದಿಹೆ ನಾನು ಆತನ ಪೊರೆಯೋ. ಎಚ್ಚರನಾಗೋ ಅಚ್ಯುತನೇ. ಪರಮಾತ್ಮ ವಾಸುದೇವ ಜಗದ ರಕ್ಷಕನು ನೀ, ನಿಗಮ ಗೋಚರನು ನೀ. ಜಗದ ರಕ್ಷಕನು ನೀ, ನಿಗಮ ಗೋಚರನು ನೀ. ಬಗೆ ಬಗೆಯಿಂದಲೇ ಜಗವನ್ನು ರಕ್ಷಿಪ ಜಗದೋದ್ಧಾರಕ ವಾಸುದೇವನೇ.
ನಿನ್ನೊಂದಿಗೆ ನಾನು ಆತನ ಪೊರೆಯೋ ಚಲನಾಗೋ ಅಚ್ಚುತನೆ ಅಚ್ಚುತನೆ ಅಚ್ಚುತನೆ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಸೌಖ್ಯವೇ? ಸಮಾಚಾರವೇ? ಛೇ, ಈ ಚರಣದಲ್ಲಿಗೆ ಕುಳಿತೆ ಪಾಡ್ತಾ ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲ. ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ. ಯಾರು? ಓ ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದನ್ನು ಎಚ್ಚರಿಸಬಹುದಾಯಿತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಮಾಧವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕನು ಬಂದೊಡನೆ ಎದ್ದು ಉಭಯ ಕುಶಲೋಪರಿಯನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀವು ಬಂದದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರುವರು ಏಕಕಾಲದಲ್ಲಿ ನನ್ನ ಮಂದಿರಕ್ಕೆ ಬರಲು ಕಾರಣ? ಮಾಧವ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ. ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಭರದಿನ್ ಸಾಗಿರ್ಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿನ್ ಬರುವುದೈ ಮಾಧವ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬರಬೇಕಾಯಿತು. ಏನು ಭಾವ? ಯುದ್ಧವೇ? ಯುದ್ಧ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ಆಸೆಯೇಗೋ ನಿರಾಸೆ.
ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ತಾಪ ದೂರಿನ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗದ ಒಂದು ಬಳಗದ ಮಾರಣವೋ ಮಾಡಬೇಡ ದಾಸ್ತನಾಗಿ ದುಡುಕಬೇಡ ಮಾರಣವೋ ಮಾಡಬೇಡ ದಾಸ್ತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ಸೂರಿನ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಧರಣಿನಾರಿ ಎಂಬುವವಳು ಯಾರು? ಅವಳು ಇಲ್ಲಿಯವರೆಗೂ ಎಷ್ಟು ರಾಜರ ಕೈ ಹಿಡಿದಿರುವಳು. ಯಾವ ಆಸೆಗಳು ಸತ್ತಾಗ ಸಹಗಮನ ಬಯಸಿರುವಳು ಹೇಳು? ಇಲ್ಲ, ಯಾರ ಜೊತೆ ನೆಲ ಸಂಸಾರ ಮಾಡಿರುವಳು. ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ ದಾಯಾದಿಗಳಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ರಾಜನೀತಿ ಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಕ್ರಮ ನಮಗೂ ಇರುವುದು. ಈಗೇನು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸುವೆಯಾ ಅಥವಾ? ಭಾವ, ಅರ್ಜುನ ಪರಮಾತ್ಮ, ಹೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೇ ತೋರುತ್ತದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯನ್ನು ಮೊದಲು ಹೊಂದಿದವನು ನಾನು. ಆದುದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರುವರೆಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಹೀಗೆ ಕೇಳಿ, ಅಪ್ರತಿಮ ವೀರಭಟದಿಂದ ಕೂಡಿದ ಅಣ್ಣ ಬಲರಾಮ ಕೃತರ್ಮ ಸಹಿತ ನಾರಾಯಣ ಅಕ್ಷೋಣ ಸೈನ್ಯ ದಳ ಒಂದು ಕಡೆ,
ಯುದ್ಧ ವಿಮುಖನು, ನಿರಸ್ತನು, ನಿರಾಯುಧನು ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿ. ತಥಾಸ್ತು ಪಾರ್ಥ. ಮಾಧವ, ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವೇ ನನಗೆ ಬೇಕು. ಬಲೆ ಬಲೆ ಭಾವ, ನಿನ್ನ ಪರಾಕ್ರಮಕ್ಕೆ ಸರಿಯಾದ ಸಹಾಯವನ್ನೇ ಕೇಳಿಕೊಂಡೆ. ನಿನ್ನಡೆ ಭಾವ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ವಾಸುದೇವನು ನನಗೆ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಅರ್ಜುನ, ಎಂತಹ ಆ ಕಾರ್ಯವನ್ನು ಮಾಡಿಕೊಂಡೆ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಹರಿತವಾದ ಖಡ್ಗವನ್ನು ಬಿಸುಟ್ಟು ಒಡೆಯನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದ್ವಂದ್ವರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನೋ ನಿಸ್ಸಹಾಯಕನೂ ಆದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಲ್ಲ ಮುಳುವಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಇಂದಿನ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ವರದ ಹಸ್ತಗಳು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡೋರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ನೀನೇ ನೋಡುವೆಯಂತೆ ದೇವ. ನನಗೀಗ ಅಪ್ಪಣೆಯನ್ನು ಕೊಡು. ಪುನಃ ಬಂದು ಕಾಣಬೇಕು. ತಥಾಸ್ತು ಪಾರ್ಥ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲದೆ ಯುದ್ಧವೆಂದರೆ ನಿಮ್ಮ ಈ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆವಿಗೂ ಎಲ್ಲಿಯೂ ಆಗದ ಚಿಂತೆ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ, ವಿರಾಟ, ದೃಪದ, ಕುಂತಿಭೋಜ, ದುಷ್ಟದುಮ್ಮ, ಐರಾವತ, ಶ್ವೇತಾದಿಗಳು. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯ್ತೆ. ಸಮರ ತಂಡ ಇಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ.
ಧರಣಿ ಪಾಪಹಾರಿಣೆ ಕವುದೈತಿ ಜ್ಞಾನಿಧಾನ ಪವಿನಾಥ ಭಕ್ತರಿಂದ ಕವುದೈತಿ ಕವುದೈತಿ ಜ್ಞಾನಿಧಾನ ಪವಿನಾಥ ಭಕ್ತರಿಂದ ಲೋಕಕ್ಕಿಂತ ಶಾಂತಿದಾನ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧರು ದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧರು ದೊದಗಿ ಧರ್ಮಭೂಮಿ ಭಾರತವು ಧನ್ಯವಾದ ದೇವಿ ಧನ್ಯವಾದ ದೇವಿ ಧನ್ಯವಾದ ದೇವಿ ಧನ್ಯವಾದ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರಭು ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪು ಕೊಡಲಿಕ್ಕೆ ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾರ್ಧದ ಹಳಿವೆ ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರದ ಧೂಳಿನ ಒಂದೊಂದು ರಕ್ತ ಕಣವನ್ನು ರಕ್ತದಿಂದ ತೋಯಿಸಿ ವೀರರ್ಪಣೆ ಸುಸಲಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನಗೆ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲೆ ನೀವು. ಅದನುಳಿದು ರಕ್ತಪಾತದ ಅವಶ್ಯಕತೆ ಬೇಕೆ ಪ್ರಭು. ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ಆ ಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸ್ವಯಂದ ಪ್ರಮಕ್ತರಾದ ಕ್ಷತ್ರಿಯ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷರಿದ್ದರೆ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ದೇವ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಷ್ಟಾಧಿಕ ಧಿಕ್ಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಲು ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಹಾಗೆ ಆಗಲಿ ಪ್ರೇಯಸಿ.